ನಂಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ. ಅವ್ನ ರಿಯಾಕ್ಷನ್ ಹೆಂಗಿರೋದು ನೋಡ್ಬೇಕು ಗೈಸ್. ನಾನು ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ ಬಸ್ ಸ್ಟ್ಯಾಂಡ್ ಇದ್ದೀನಿ. ಸೊ ಗೈಸ್ ಅಲ್ಲಿಂದ ಹತ್ತದೆ ಅಕ್ಕನ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿ ಗೈಸ್. ಫುಲ್ಲು 5 ಗಂಟೆಗೆ ನಾವು ಎದ್ದಿದ್ದು. ಬಸ್ ಹತ್ತೋ ಅಷ್ಟರಲ್ಲಿ ಫುಲ್ಲು ಕಣ್ಣೆಲ್ಲ ಉರಿಯತೈತೆ. ಬೆಳಗ್ಗೆನೆ ನಾವು ನೈಟ್ ಬೇರೆ ಮಲ್ಗಿರೋದು ನೀವೇ ನೋಡಿದ್ರಲ್ಲ. 2:45 ಮಲ್ಕೊಂಡ್ವಿ ಫ್ರೂಟ್ಸ್ ಎಲ್ಲ ತಿಂದು ಆಯಿತಾ. ಸೊ ಇವಾಗ ಅಮ್ಮ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಗೈಸ್ ಏನು ಗೊತ್ತಾ, ಮೋಹಿತಿಗೆ ಹೇಳೇ ಇಲ್ಲ ನಾನು ಬರ್ತೀನಿ ಅಂತ ಗೊತ್ತು. ಬಟ್ ಅವನು 10:15 ಫೋನ್ ಹಾಕಿದ. ನಾನು ಅವಾಗ ಮೈಸೂರಲ್ಲಿಂದ ಬಸ್ ಹತ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಇಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿಲ್ಲ, 1:15 ಬರ್ತೀನಿ ಅಂತ ಅಂದ್ಕೊಂಡಿದ್ದೇನೆ. ಫೋನ್ ಮಾಡು ಬಂದಾಗ ಪಿಕ್ ಮಾಡೋಕ್ಕೆ ಬರ್ತೀನಿ ಅಂತ ಅಂದ. ಬಟ್ ನಾನು ಹೇಳಿಲ್ಲ. ಅಮ್ಮಂಗೆ ಕರೆದಿದ್ದೀನಿ ಪಿಕ್ ಮಾಡೋದಕ್ಕೆ. ಇವಾಗ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ. ಅವ್ನ ರಿಯಾಕ್ಷನ್ ಹೆಂಗಿರೋದು ನೋಡಬೇಕು ಗೈಸ್. ನಾನು ಸ್ವಲ್ಪ ರಿಯಾಕ್ಷನ್ನು ಅಜೀಬಾಗಿ ಕೊಡ್ತಾನ, ಏನಾದರೂ ಒಂದು ಸ್ವಲ್ಪ ಆದರೂ ಖುಷಿ ಆಯ್ತದ ಹೋಗಿದ್ದಕ್ಕೆ ಅಂತಾದರೂ ನೋಡ್ಬೇಕು ಇವತ್ತು ಅಂತ ಫೈನಲಾಗಿ ಡಿಸಿಷನ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಅವನಿಗೆ ಬಟ್ಟೆ ತೊಗೊಂಡಿದ್ದೀನಿ. ನಮ್ಮ ಮೋಹಿತಿಗೆ ಏನು ನೋಡಿದ್ರೆ ಖುಷಿ ಆಯ್ತದಲ್ವ, ಬಟ್ಟೆ ನೋಡಿದ್ರೆ ಖುಷಿ ಆಯ್ತದೆ ಗೈಸ್. ಸೊ ಬನ್ನಿ ಇವಾಗ ನಮ್ಮ ಮಮ್ಮಿ ಬರ್ತಾರೆ. ನಮ್ಮ ಮಮ್ಮಿ ಜೊತೆ ಮನೆಗೆ ಹೋಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಏನಾದ್ರು ತಿನ್ಬೇಕು ಗೈಸ್. ತಿಂದಿಲ್ಲ ಇನ್ನು. ಹತ್ತಿರ ಎಷ್ಟಾಗಿದೆ ಗೊತ್ತಾ? 12ಗೆ 15 ಮಿನಿಟ್ಸ್ ಕಮ್ಮಿ ಇದೆ ಅಷ್ಟೇ. ನಾನು ಬೆಳಗ್ಗೆ 9:15 ಬಸ್ ಹತ್ತಿರೋದು. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. A few moments later. ಏನು ಗೊತ್ತಾ, ಬನ್ನಿರಿ ಮನೆಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಚಾರ್ಜರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮೋಹಿತನ ರಿಯಾಕ್ಷನ್ ಏನಿರುತ್ತೆ ನೋಡಬೇಕು. ಈಗ ಮಾತಾಡೋದು ಅಲ್ಲಿ ಹೋಗಿ ಏಕೆ ಮಾತಾಡ್ತಾರೆ ಅವನಿಗೆ ನನ್ನ ಮಾತು ಕೇಳಿಸ್ಬಿಡುತ್ತೆ ಗೈಸ್. ನಗಾಡ್ತವನೆ ಗೈಸ್. ಯಾಗೋ ನಗಾಡ್ತಿದ್ಯಾ? ನಾನು ಬೆಳಗ್ಗೆನೆ ಬಂದು ಮನೇಲೇ ಇದ್ದೆ. ಒಳ ನರಸೀಪುರ ಅನ್ಸಿದ್ದಲ್ಲೇ. ನಾನು ಅಷ್ಟರಲ್ಲಿ ಒಳ ನರಸೀಪುರದ ಹತ್ರನೇ ಇದ್ದೆ. ನೀನು ಫೋನ್ ಮಾಡಿದೆ. ಮತ್ತೆ ಒಳ ನರಸೀಪುರ ಅಂತಿದ್ರು. ಅಲ್ಲಿ ನಿಂತ್ಕೊಂಡು ಕೂಗ್ತಿದ್ರು ಅವರು. ಎಷ್ಟು ಗಂಟೆಗೆ ಹೊಟ್ರಿ? ನಾನು 9:15ಗೆ ಹೊರಟಿದ್ದೆ. 9:15 ಹೊಟ್ರೆ ಅವಕ್ಕ ಎಲ್ಲಿ? ಅಕ್ಕ ಮನೆಗೆ ಹೋಯ್ತು ಅವ್ರ ಊರಿಗೆ. 9:15 ಮೈಸೂರಿಗೆ ಹೊರಟಿದ್ದ. ಕಿಸಿತಾನೆ ಲೈವಲ್ಲಿ ಇದ್ದೀನಿ ಚಪ್ರಿ. ನಂಗೆ ಗೊತ್ತು, ನಾನು ನೋಡ್ಕೊಂಡೆ ಬಂದೆ. 1:15 ಬರ್ತೀನಿ ಅನ್ಕೊಂಡಿದ್ದೆ ಅಲ್ವಾ. ನಾ ಅದಕ್ಕೆ ಇಲ್ಲ ಅಂದ್ರೆ ಲೈವ್ ಆನ್ ಮಾಡ್ತಿದ್ದೆ. ನೀನು ಇವಾಗ ಬರ್ತೀನಿ ಅಂದಿದ್ರೆ ನಾನೇ ಸೊಂಟ ನೋತೈತೆ ಇಷ್ಟೊತ್ತು. ಆಗಲ್ಲ ನನಗೆ. ನಿಂತ್ಕೊಂಬಂದ ಕೂತ್ಕೊಂಡು ಯಾವನ್ 4 ಅವರಿಂದ ಕೂದಿರ್ತೀನಿ. ಹೋಗದೆ ಕಿಸಿದವನೆ ಗೈಸ್. ನೋಡಿ ಹೆಂಗ ಆಡ್ತಾನೆ. ಹೀಗೆ ಹೋಗಲ್ಲ ಲೈವ್ ಮಾಡೋದು ಸುಮ್ಮನೆ ಗೈಸ್. ಸುಸ್ತಾಗೋಯ್ತು ನಂಗೆ. 20% ಚಾರ್ಜ್ ಇತ್ತು ಮೊಬೈಲಲ್ಲಿ. A few moments later. ನಾನು ವಂಶದಲ್ಲಿ ಏನಾದ್ರು ಹುಟ್ಟುಬಿಟ್ಟಿದ್ದ ಅಂತ ನೀನು ಸರಿ. ಎದಳ ಮತ್ತೆ ಎದಳ ಗೈಸ್. ಇವಾಗ ಹಿಂಗೆ ಇಟ್ಕೊಂಡು ಹಿಂಗೆ ಅದು ಅಮ್ಮೆ ನನ್ನ ಮಗನ ಎತ್ತಕ್ಕೆ ಹೋಗಲ್ಲ ಗೈಸ್. ನನಗೆ ಸಾಯ್ತೆ. ಎದಳಲ್ವ ಇವಾಗ? ಎದಳ್ತೀಯ? ಎದಳಲ್ವ? ಇಲ್ಲಿ ಈ ಕಡೆ ನೋಡ್ಬಿಟ್ಟು ಮಂಕ ಆ ಕಡೆ ತಿರುಗಿ. ಇದರಲ್ಲಿ ಹೊಡಿಲೇ ಎದಳ್ತೀಯ? ಹೊಡಿಲ್ಲ ಇದರಲ್ಲಿ. ತಡಿ ಮಗನಿಗೆ ಹೊಡಿಲಿಲ್ಲ ಅಂದರೆ ಇಷ್ಟ ಜೋರಾಗಿ ಹೊಡಿತೀನಿ. ಎದಳಲಿಲ್ಲ ಅಂದರೆ ಮೊಯ್ತಾ ನೋಡಿ ಗೈಸ್. ಏನು ಹೇಟ್ ಬಿಡಲ್ಲ. ಮಣ್ಣು ಬಿದ್ದೋಯ್ತದೆ ಗೈಸ್. ಇದು ಮೊಯ್ತಾ ನಿನ್ನ ಮುಖದಲ್ಲಿರೋ ಗುಳ್ಳೆ ಎಲ್ಲ ತೋರಿಸ್ಬಿಡ್ತೀನಿ ಇವಾಗ ವ್ಲಾಗಲ್ಲಿ. ಇದ್ದ ಮೊಯ್ತಾ ಹಿಂಗೆ ಆಡಬಾರ್ದು ಮೊಯ್ತಾ. ಏಯ್ ನಂಗೆ ಏನು ಹೇಳು? ಕೊಡಾಯ್ತು ಮಾಡ್ತೀನಿ. ಕೊಡು. ಯಾಕೆ ಬೈದೇ ಇರೋದು ನನಗೆ? ನನಗೆ ಲಿಫ್ಟಿಗೆಲ್ಲ ತಂತೀನಿ ಬೆಂಗಳೂರಿಂದ ತೋರ್ಸು ಅಂತ ಅಂದ್ರೆ ಬೇಕಾದ್ರೆ ನೀನು ಹಚ್ಕ. ಅದ್ಯಾಕೆ ಹೊಟ್ಟೆ ಉರ್ಕತ್ತೀಯ? ನಾನು ಒಬ್ಳೆ ಹಚ್ಕತೀನಿ ಅಂತ. ಗೈಸ್ ನನಗೆ ಹೊಟ್ಟೆ ಉರಿ, ನಾನು ಒಬ್ಳೆ ಹಚ್ಕತೀನಿ ಅಂತ. ಗೈಸ್ ಇದು ಓಡಿಯನ್ ಮಾಲ್ ತಂದಿದ್ದು. ಇದು ಒಂದೇ ನಾನು ತಗೊಂಡೆ. ಅದಕ್ಕೆ ನೀನು ಈಗ ದುಡ್ಡು ಕೊಡ್ಬೇಕು ನೋಡ್ರಿ. 3 50 ಕೂಗಣ್ಣಲ್ಲೇ. ಬ್ಯಾಗಿಗೆಲ್ಲ ಹಾಕ್ಬಿಡ ಗಲೀಜ್ತಾರೆ ನೀನು. ನೋಡಿ ಗೈಸ್ ಈ ಶೇಡು ಇಲ್ಲಿ ಈ ಶೇಡ್ ಅಲ್ಲ. ನನ್ನ ತುಟಿಗೆ ಹಾಕಿರೋದು ಈ ಶೇಡ್ ಗೈಸ್. ಇಲ್ಲಿ ತೋರ್ಸ ಈ ಕಡೆ.
ಇಲ್ಲಿ ತೋರಿಸೋಣ ಅದೇನೋ ಅದು ಮೊಯ್ತಾ ಗಲೀಜು. ಇದು ಗೈಸ್ ಇದು ಲೈಟ್ ಶೇಡು. ಇನ್ನೊಂದು ತೋರಿಸ್ತೀನಿ ಮೊಯ್ತಾ ಸುಮ್ಮನಿರಾ. ಇದು ಡಾರ್ಕ್ ಶೇಡು. ಓಪನ್ ಮಾಡ್ಬೇಡ ನೀನು ಲಿಫ್ಟಿಗೆ ಓಪನ್ ಮಾಡಕ್ಕೆ ಬರಲ್ಲ. ನೀನು ತಿಕ್ಕೊಂಬಸ್ಕೊಂಡು ಇರಪ್ಪ. ಇವೆರಡು ಒಂದೇ ಶೇಡು ಗೈಸ್. ಇದು ಒಂದು ಬೇರೆ ಶೇಡು. ನನ್ನ ಹತ್ರ ನನಗೆ ಮನೇಲಿ ಯೂಸ್ ಮಾಡೋಕ್ಕೆ ಲಿಫ್ಟಿಗೆ ಖಾಲಿ ಆಗ್ಬಿಟ್ಟಿತ್ತು. ಬೋಸ್ ಹುಡುಗಿಗೆ ಇಲ್ಲೂ ಒಂದು ಇತ್ತಲ್ಲೇ ಕಾಸ್ಟ್ ಎಷ್ಟಿರ್ಬೋದು ಹೇಳಿ ಇದ್ರದ್ದು ಲಿಪ್ಸ್ಟಿಕ್? ಒಂದು 500 ರೂಪಾಯಿ. ನಾ ಹಚ್ಚೋ ಲಿಫ್ಟಿಗೆ ನಿಮ್ಗೆ ಎಷ್ಟೊಂದು ಗೊತ್ತಿಲ್ಲ ನಮ್ಮ 200 ರೂಪಾಯಿ. ನಾನು ದೇವ್ರನ್ನ ಒಂದ್ಸಲನೂ 200 ರೂಪಾಯಿ ಲಿಫ್ಟಿಕ್ 900 ರೂಪಾಯಿ ಗೈಸ್. ಯಾವಾಗಲೂ 1000 ರೂಪಾಯಿ ಲಿಫ್ಟಿಕ್ ತೊಗೊಂಡೈತೆ. ಈ ಸಲ ಕಾಸು ಇರಲಿಲ್ಲ ಅಂತ 700 ರೂಪೀಸ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಒಳ್ಳೇದಾಗ್ಲಿ ಸೋನ. ಒಂದಕ್ಕೆ 700 ರೂಪೀಸ್. ನನ್ನ ಹತ್ರ ಯೆಲ್ಲೋ ಕಲರ್ ಲಿಪ್ಸ್ಟಿಕ್ ಐತೆ, ಬೇಕಾ? ಇಲ್ಲಿ ಯೆಲ್ಲೋ ಕಲರ್ ಲಿಪ್ಸ್ಟಿಕ್ ಬೇಡ ನಂಗೆ. ಯೆಲ್ಲೋ ಕಲರು ಯೆಲ್ಲೋ ಕಲರ್ ಲಿಪ್ಸ್ಟಿಕ್ ಐತೆ ಗೈಸ್. ನನ್ನ ಹತ್ರ ಯೆಲ್ಲೋ ಕಲರ್ ಲಿಪ್ಸ್ಟಿಕ್ ಡೈಲಿ ನಾನು ವೇಸ್ಟ್ ಮಾಡ್ತಿದ್ದೆ ಗೈಸ್. ಅದನ್ನೇ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಹಚ್ಕೋ. ನೀನು ತಿನ್ಕೋ ಅದು ನೀನು ತಿನ್ಕೋ. ಈ ಶೇಡ್ ಚೆನ್ನಾಗೈತೆ ನನ್ನ ತುಟಿಗೆ. ಬ್ಲ್ಯಾಕ್ ಶೇಡು ಬೇಕಾ? ಬ್ಲ್ಯಾಕ್ ನಂಗೆ ಸುಮ್ಮನಿದ್ರೆ ಸರಿ. ಗಲೀಜ್ ಗೈಸ್ ಚೆನ್ನಾಗೈತೆ ಮನೆ. 2 ತಗೊಂಡಿದ್ದಕ್ಕೆ ಒಂದು ಫ್ರೀ ಕೊಟ್ರು, ಅದಕ್ಕೆ ತಗೊಂಬಂದೆ. ಇಲ್ಲ ಅಂದಿದ್ರೆ ನಾನೇ ತೋರಿಸ್ತೀನಿ ಒಂದೊಂದಾಗಿ. ನನ್ನ ಟಾಪ್ ಇವೆರಡು ಹಾಕೊಂಡಿದ್ದಲ್ಲ, ಅದು ನೋಡ್ದೆ ಬಿಡು. ಇದೊಂದು ಹಾಕೊಂಡಿಲ್ಲ. ಇದಕ್ಕೆಲ್ಲ ದುಡ್ಡು ಯಾರು ಕೊಟ್ರು? ನಾನೇ ತಂದಿದ್ದು ಇದೆಲ್ಲ. ಇದಿಷ್ಟು ನಾನೇ ತಂದಿದ್ದು. ಇದು ನಾನೇ ತಂದಿದ್ದು. ಇದು ಅಕ್ಕ ಕೊಡ್ಸಿದ್ದು ನನಗೆ. ಈ ಟಾಪ್ ಇದು ಹಾಕೊಂಡಿದ್ದೆ ತಾನೆ? ನೆನ್ನೆ ಓಜನ್ ಮಲಗೋದಾಗ ಹಾಕೊಂಡಿದ್ದೆ. ಸ್ಲಿಪ್ಪರ್ಸ್ ನಾನು ಏನೇ ಇದು ಯಾರು ಕೊಟ್ಟಿದ್ದು? ಇದು ಅಕ್ಕ ಕೊಡ್ಸಿದ್ದು. ನಾನು ಸ್ಲಿಪ್ಪರು ಇದು ಅಜ್ಜಿ ಥರ ಇಲ್ವಾ? ಚೆನ್ನಾಗೈತೆ. ಇದು ನಾನು ಅಕ್ಕ ಒಂದು ಥರ ಸ್ಲಿಪ್ಪರ್ ತಗೊಂಡಿದ್ದೀನಿ ಇಬ್ರು. ನೋಡು ಚೆನ್ನಾಗೈತೆ ಕಣ. ಎಷ್ಟು ಹೇಳು ಸ್ಲಿಪ್ಪರ್ ಇದು? 1000 ರೂಪಾಯಿನಾ? 299 ಅಷ್ಟೇ. 300 ರೂಪಾಯಿನಾ? ಚೆನ್ನಾಗೈತೆ. ಇದು 400 ಅನ್ಸುತ್ತೆ. ಇದು ಇನ್ನೂ ಒಂದಿದೆ ನನಗೆ. ನಾನು ಇನ್ನೊಂದು ಲೆಹಂಗಾ ತಗೊಂಡು ಬಂದಿದ್ದೀನಿ. ಅದೇ ಯಾರು ಕೊಡಿಸಿದ್ದು? ವಯಸ್ಸಿಲ್ಲ ನೋಡ್ರಿ. ಇದು 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 ಈ 3 ಅದು ಇದು. ನಾನು ಯಾರು ಫ್ರೀಯಾಗಿ ಕೊಟ್ಟು ಕಳ್ಸಿಲ್ಲ ಆಯ್ತಾ? ನನಗೆ ನಾನು ತಂದಿದ್ದು. ನನಗೆ ಅದೇ ನನಗೆ ಅಲ್ಲಿ ರೋಡಲ್ಲಿ ಹೋಗೋರ್ಗೆ ಯಾರಿಗಾದ್ರೂ ಕೊಟ್ಟು ಬಂದಿದ್ರೆ ಆಯ್ತಿತ್ತು. ಸಸ್ತಾಗಿ ನಾನು ಚೆನ್ನಾಗಿಲ್ವಾ? ನಾನು ಚೆನ್ನಾಗಿರುತ್ತೆ ತಂದಿರ್ತೀನಿ, ಸುಮ್ಮನೆ. ಇದು ಮೈಸೂರಲ್ಲಿ ತಗೊಂಡಿದ್ದು ನನಗೆ ಅಂತ ಪ್ಯಾಂಟ್ನ. ಇದು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು ಶರ್ಟ್ನ. ಇದೇ ಕ್ವಾಲಿಟಿ ನಿಂತ್ರ ಬ್ಲ್ಯಾಕ್ ಕಲರ್ ಶರ್ಟ್ ಐತೆ ಗೊತ್ತಾ? ನಾನೇ ತಂದ್ಕೊಟ್ಟಿದ್ದು. ಬ್ಲ್ಯಾಕ್ ಕಲರ್ ಶರ್ಟ್. ಅದು ಬಟ್ಟೆ ಇಷ್ಟು ದಪ್ಪದೇನಕ್ಕೆ ತಂದಿದೆ? ಸಣ್ಣ ಆಗಿದ್ದೀನಿ. ದಪ್ಪಾಗು ಸುಮ್ಮನಿರು. ಜಿಮ್ಮಿಗೆ ಹೋದ್ಮೇಲೆ ಆಮೇಲೆ ಶರ್ಟ್ಗಳೆಲ್ಲ ಎಸೆಯೋಣ ನಾವು. ಚೆನ್ನಾಗೈತಲ್ಲ ಕ್ವಾಲಿಟಿ? ನನಗೆ ಜಾತ್ರೆ ಆಗೈತಾ? ಇಲ್ಲ ಚೆನ್ನಾಗೈತೆ. ಯಾಕೆ ಸಿಂಪಲ್ ಆಗೈತೆ. ಚೆನ್ನಾಗೈತಲ್ಲ. ಎಷ್ಟಿರ್ಬೋದು ನಿನ್ನ ಬಟ್ಟೆಗೆ? ನಾನು ಎಷ್ಟು ಕೊಡ್ತಿರ್ಬೋದು? ಈ ರಿಚ್ ಅಂತ ಬಂದೈತಲ್ಲ. ಮಾಮೂಲಿ ಹೂವು ಟೈಪು ರಿಚ್ ಅಂತ ಎಷ್ಟು ಇರ್ಬೋದು? ಇದು ಶರ್ಟಿಗೆ ಒಂದು 700 ರೂಪಾಯಿ, ಪ್ಯಾಂಟಿಗೆ ಒಂದು 900. ಏನು ಇದು ಕರೆಕ್ಟಾಗಿ ಇಸ್ ಮಾಡ್ತೀವಿ ಅಂದರೆ ಪ್ಯಾಂಟಿಗೆ 1000 ರೂಪಾಯಿ. ಇದು 700 ಶರ್ಟು? ಅವತ್ತು ಹೋಗಿ ತಗೊಬಂದಿದ್ದಲ್ಲ ಅದಕ್ಕೆ. ಇಲ್ಲ, ಅವತ್ತು ಇಲ್ಲಿ ತಂದಿದ್ದು 900 ರೂಪಾಯಿ ಶರ್ಟು. ಅಂದರೆ ಬೆಂಗಳೂರು ಸ್ವಲ್ಪ ಕಮ್ಮಿ ಅದೇನೋ. ಚೆನ್ನಾಗೈತೆ. ಆದರೆ ಅದು ಇನ್ನೂ ನಾನು ದೊಡ್ಡ ಆಗ್ಬೇಕು, ದಪ್ಪ ಆಗ್ಬೇಕು ಇವಾಗ. ದಪ್ಪಗೂ ಜಿಮ್ಮಿಗೆ ಹೋಗ. ಸರಿ ಹಿಡ್ಕೊ, ತೋರಿಸ್ತೀನಿ ಬಾಡಿ ಎಷ್ಟು ದಪ್ಪ ಇದ್ದೀನಿ ಅಂತ. ಏನು ಅದೇ ಗೈಸ್ ಅವನಿಗೆ ಅದು ಬಾಡಿ ತೋರ್ಸ. ಏಯ್ ಮೋಯ್ತಾ? ನಾನು ತೋರ್ಸೋದೇ ಇಲ್ಲ ಗೈಸ್, ನಾನು ತೋರ್ಸೋದೇ ಇಲ್ಲ. ಮೋಯ್ತಾ ಹಂಗೆ ಬಾಡಿ ತೋರಿಸುತ್ತಾರೆ ಅಂದ್ರೆ ಒಂಥರ ಗೈಸ್. ಅವನು ಎಷ್ಟು ಓವರಾಗಿ ಬಿಲ್ಡಪ್ ಕೊಡ್ತಾವನೆ ನೋಡಿ. ಬಾಡಿ ತೋರಿಸಿದ್ದು ಬಟ್ಟೆ ತಗೊಂಡೋಗಿ ಯಾರಿಗಾರು ಕೊಟ್ಟು ಬಂದ್ಬಿಡ್ತೀನಿ. ಶೋಲ್ಡರ್ಸ್ ಗಿಲ್ಡರ್ಸ್ ಎಲ್ಲ ಸಣ್ಣ ಆಗ್ಬಿಡೈತೆ. ಅಷ್ಟೇ ತಾನೇ ಬಿಡು. ನಿನ್ ಯಾವನ 3 ತಿಂಗಳಿಂದ ಜಿಮ್ಮಿಗೆ ಹೋಗ್ದಲ್ಲ ಸಾಯಿ ಅಂತಿರೋದಂಗೆ. ಇದು ಅಷ್ಟೇ. ಇದು ಏನಿಲ್ಲ, ನೀನ್ ಜಿಮ್ಮಿಗೆ ಹೋದ್ರೆ ಇವು ಬಟ್ಟೆ ಕರೆಕ್ಟ್ ಆಯ್ತವೆ. ಜಿಮ್ಮಿಗೆ ಇವಾಗ ಏನಾದ್ರು ಸಣ್ಣವ್ ತಂದ್ಬಿಟ್ಟು ಜಿಮ್ಮಿಗೆ ಹೋದ್ರೆ ನೀನ್ ಆಮೇಲೆ ನಾನು ಹೊಸ ಬಟ್ಟೆ ತರ್ಬೇಕಾಗತ್ತೆ ಮತ್ತೆ. ಅಲ್ಲೇ ಐತಲ್ಲ ಬ್ಲ್ಯಾಕ್ ಶರ್ಟ್. ಗೈಸ್ ಅದೇ ಬಟ್ಟೆ, ಸೇಮ್ ಕ್ವಾಲಿಟಿ ಗೈಸ್. ಇದೇ ಕ್ವಾಲಿಟಿ ಡ್ರೆಸ್. ನಂಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಈ ಮೆಟೀರಿಯಲ್ ಎಷ್ಟು ಸಲ ವಾಶ್ ಮಾಡಿಂಗ್ ಗೊತ್ತಾ? ನಾನೇನೆ ಒಂಚೂರು ಜುಂಗು ಸುಕ್ ಏನೂ ಆಗಿಲ್ಲ ಒಂದ್ಸಲ. ನಾವೇನು
ಅದಕ್ಕೋಸ್ಕರ ಇದು ಬಟ್ಟೆ ತಗೊಂಬಂದೆ. ಚೆನ್ನಾಗೈತೆ, ನನಗೆ ಇದು ಕ್ಲಾತ್ ಇಷ್ಟ ಆಯ್ತು. ಇದು ಚೆನ್ನಾಗಿದೆ ದೊಡ್ಡದು. ನೋಡಿ ಈ ಕಡೆ ಬಾ, ಕಪ್ಪು ಕಾಣಿಸ್ತಿದ್ಯಾ ಮನೆ ನೀನು. ಹಂಗೆ ಡ್ಯಾನ್ಸ್ ಮಾಡು. ಇದು ಬೇವರ್ಸಿ ಹಂಗೆ. ಈ ಪ್ಯಾಂಟ್ ನೋಡ ಕರೆಕ್ಟ್ ಆಗುತ್ತಾ? ಪ್ಯಾಂಟ್ ನೋಡಪ್ಪ ತಂದೆ ನಿನಗೆ. ನೀನು ಈ ಪ್ಯಾಂಟಿನ ಹಿಂಸೆ ಅಲ್ಲ. ಆಮೇಲೆ ಮೈಸೂರಿಗೆ ಹೋಗಲ್ಲ ಸೈಜ್ ಚೇಂಜ್ ಮಾಡ್ಸಕ್ಕೆ. ಅವ್ರ ಗೈಸ್ ಅವ್ರ ಬಿಲ್ ಕೇಳಲ್ಲ, ಅವ್ರೇನು ಹೆಡ್ ನನ್ನ ಮಕ್ಳ ಒಂಥರ. ಇದೇ ತರ ಪ್ಯಾಂಟ್ ತಗೋ. ಚೆನ್ನಾಗಿದೆ. ಯಾವ ತರ ಇದಾಗಲ್ಲ ಕಣ, ಇಷ್ಟು ಸಣ್ಣ ಆಯ್ತದೆ. ಅಪ್ಪ ಗೈಸ್ ಸಣ್ಣ ಇದಂತೆ ಗೈಸ್. ಯಾವ ಇಲ್ಲಿ ಲೈ 34 ಕಣ. ನಿನ್ ಸೈಜ್ ಎಷ್ಟು ಲೈಸ್ ಅಂತ? ಲೇ ಮಿಂಡ್ರಿ ಗೈಸ್. ಅವ್ನು ಹೇಳ್ತಿದ್ದೆ ಇವಾಗ ಸುಮ್ಮನೆ ಇದ್ರೆ. ಅವನು ಗೈಸ್ ಓವರ್ ಆಗಿ ಬಿಲ್ಡಪ್ ಕೊಡ್ತಿರೋದು, ಅವನಿಗೆ ಅದೇ ಲೂಸ್ ಆಗುತ್ತೆ ಗೈಸ್. 34 ಚೆನ್ನಾಗೈತೆ ತಾನೆ ಪ್ಯಾಂಟ್. ನಿನ್ನತ್ರ ಈ ಥರ ಪ್ಯಾಂಟ್ ಒಂದು ಇಲ್ಲ, ಒಂದೇ ಐತೆ ಅಲ್ವಾ? ನಾನೇ ತಗೊಬಂದಿದ್ದು ಒಂದ್ಸಲ ಹಬ್ಬಕ್ಕೆ. ಅದು ಹಾಕೇ ಇಲ್ವಲ್ಲ, ಅದು ಕುಡ್ಡಿ ತಗೋಬೇಕು ಅಂತ ಹೇಳ್ಬಿಟ್ಟು ನೀನು. ಅದು ಗೈಸ್ ಅದು ಗ್ರೇ ಕಲರ್ ಪ್ಯಾಂಟು ಚೆನ್ನಾಗೈತೆ ಮನೆ. ಇದು ಎಲ್ಲ ನಿನ್ನ ಹತ್ರ ಬರೀ ಪಾಕೆಟ್ ಇಂದ ಇತ್ತಲ್ಲ. ಅಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಒಂದೇ ಇದ್ದಿದ್ದು. ಆ ಶರ್ಟ್ ಹಾಕ ಹಂಗೆ ಅದ್ರ ಮೇಲೆ ನೋಡೋಣ. ಗೈಸ್ ಚಿಕ್ಕ ಮಕ್ಳು ಬಟ್ಟೆ ಕೊಡಿಸಿದಾಗ ಆಡ್ತಾರಲ್ಲ, ಹಂಗಾಡ್ತವನಲ್ವ ಅವನು. ಎಸ್ ನೋಡಿ ನಮ್ಮ ಹೋಯ್ತು ಎಂತ ಬುದ್ವಂತಂದ್ರೆ ಇಷ್ಟು ತಂದಿದ್ಯಲ್ಲ, ಇದ್ರಲ್ಲಿ ದುಡ್ಡು ಎಲ್ಲಿತ್ತು ಅಂತಾನೆ ಕೇಳಲ್ಲ. ಇಂಥ ಬಾಯ್ ಫ್ರೆಂಡ್ಸ್ ಯಾರ್ಯಾರಿಗೆ ಬೇಕು ಕಮೆಂಟ್ಸ್ ಹಾಕ್ರಿ, ನಿಮ್ಮ ಮನೆಗೆ ಕಳ್ಸ್ಕೊಡ್ತಾನೆ ಬೇಗ. ಬಾಯ್ ಫ್ರೆಂಡ್ 1 ಅವರಿಗೆ 500 ರೂಪಾಯಿ ಚಾರ್ಜ್ ಮಾಡಿ. ಏನ್ ಗೊತ್ತಾ, ಇದ್ರಲ್ಲಿ ಅಲ್ಲಿ ಮನೆ ಇಲ್ಲಿ ಜೂಡಿಯೋ ಎಲ್ಲ ಐತಲ್ಲ, ವೇಸ್ಟ್ ಕಣೋದೆ. ಈ ಮೈಸೂರಲ್ಲಿ ಜೂಡಿಯೋ ಏನ್ ಸಖತ್ತಾಗೈತೆ ಗೊತ್ತಾ ಬಟ್ಟೆ. ಎಂತ ಅಲ್ಲ, ಇಲ್ಲಿರೋ ಅಷ್ಟೇ ಕಾಸ್ಟ್ ಜೂಡಿಯೋ, ಬಟ್ ಕಲೆಕ್ಷನ್ಸ್ ಜಾಸ್ತಿ ಇದೆ ಅಲ್ಲಿ. ಅದೇ ಜೂಡಿಯೋ ಅವೆಲ್ಲ ಬಟ್ಟೆಗಳು ಜಾಸ್ತಿ ಇದೆ. ಮಕ್ಕನು ಲೇ ಜೂಡಿಯೋ ವಿಶಾಲ್ ಮಾರ್ಟ್ ಇಲ್ಲೆಲ್ಲ ಬಟ್ಟೆಗಳು ಕಮ್ಮಿ, ಬಟ್ ಕಲೆಕ್ಷನ್ಸ್ ಇರಲ್ಲ ಹಾಸನಲ್ಲಿ. ಹೆಂಗ್ ಕಾಣಿಸ್ತಿದ್ಯೋ ಚೆನ್ನಾಗಿ ಕಾಣಿಸ್ತಿಲ್ಲ. ಛೀ ನಿನ್ಗೆ ನಾ ಶರ್ಟ್ ಮೇಲೆ ಹಾಕಿದೆಲ್ಲ ದೊಡ್ಡ ಕಾಣಿಸ್ತಿಲ್ಲ, ಬಟ್ ಆ ಪ್ಯಾಂಟಿಗೆ ಅದು ಸೂಟ್ ಆಗ್ತೈತೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಇಶಿ ಗಾಯ್ಸಲ್ಲಿ ಹುಡುಗಿದಾರ ನೀವು ಇಲ್ಲಿ ನೋಡಿ, ಇಲ್ಲಿ ಹುಡುಗಿದಾರ ನಿಂತಿರೋದು. ಇಶಿ ಹೋಯ್ತಾ ಚೆನ್ನಾಗೈತೆ ಅನ್ಕತೀನಿ. ಅಂದ್ರೆ ಆ ಪ್ಯಾಂಟಿಗೆ ಶರ್ಟು ಉದ್ದ ಆಯ್ತು ಅನ್ಸುತ್ತಲ್ವಾ? ಇಲ್ಲ ನಾರ್ಮಲ್. ಅಂದ್ರೆ ನೀನ್ ನಾರ್ಮಲ್ 1-2 ತಿಂಗಳು ಟೈಮ್ ಕೊಡ. ನಾರ್ಮಲ್ ಆಗಿ ಏನ್ ಗೊತ್ತಾ ಗೈಸ್, ಅವನು ದಪ್ಪ ಅದ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಶರ್ಟ್ ಸ್ವಲ್ಪ ಮೇಲ್ ಹೋಗುತ್ತೆ. ನಿಂದ ಬೆನ್ನೆಲ್ಲ ದಪ್ಪ ಬರುತ್ತಲ್ಲ, ಆಗ ಚೆನ್ನಾಗ ಕಾಣೋದೆ. ಈಗ ರೀಸೆಂಟ್ ಆಗಿ ಯಾವ ಹಬ್ಬ ಐತೆ ಹೇಳು? ರೀಸೆಂಟ್ ಹಬ್ಬಕ್ಕೆ ಬಟ್ಟೆ ಕೇಳಂಗಿಲ್ಲ ಮತ್ತೆ ನನ್ನ ಹತ್ರ. ಗಣಪತಿ ಹಬ್ಬಕ್ಕೆ ಮಸ್ತಾಗಿರೋ ಬಟ್ಟೆ ತಗೋಬೇಕು ನಾನು. ಮಕ್ಕೆ ಹೊಡಿತೀನಿ, ಬಟ್ಟೆ ಕೊಡ್ಸಾಯ್ತು, ಮತ್ತೆ ಬಟ್ಟೆ ಗಿಟ್ಟೆ ಅಂತ ಕೇಳಂಗಿಲ್ಲ ಗೈಸ್. ಜಾಗಿ ಟೈಪಿಂದೆಲ್ಲ ಎಂಥದಿಲ್ಲ ಗೈಸ್, ಬಟ್ಟೆ ಕೊಡ್ಸಾಯ್ತು ಹಬ್ಬಕ್ಕೆ ನಾನು ಇವಾಗ. ಮತ್ತೆ ಬಟ್ಟೆ ಗಿಟ್ಟೆ ಇಲ್ಲ ನನಗೆ ಗೈಸ್. ನೋಡಿ ಇಲ್ಲೇ ಗೈಸ್. ಮೊಯ್ತು ಚಪ್ಲಿ ದೊಡ್ಡ ಆಗುತ್ತೆ ಮೊಯ್ತು. ಎಂತ ತಡಿ ತಡಿ ಹಂಗೆ ಏಯ್ ತಡಿ ತಡಿ ತಡಿ. ಇವಾಗ ಮತ್ತೆ ಅಯ್ಯೋ ಕಾಣಿಸ್ತಾ ಇಲ್ಲ ಪೂರ್ತಿ. ಸೂಪರ್ ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ. ಸ್ಲಿಪ್ಪರ್ ನೋಡಿ ಗೈಸ್ ಅವನಿಗೆ. ಪ್ಯಾಂಟ್ ನಿನ್ನ ಹತ್ರ ಒಂದೂ ಇರ್ಲಿಲ್ಲ ಈ ಕಲರ್ ಅಲ್ಲಿ? ಇಲ್ಲ, ಇದು ಒಂದು ಇರ್ಲಿಲ್ಲ. ನೋಡ್ಬಿಟ್ಟು ತಗೊಂಡೆ ಅದಕ್ಕೆ. ನೀನ್ ಕ್ರಾಕ್ಸ್ ಹಾಕ್ತಿಯಲ್ಲ ಕರೆಕ್ಟ್ ಆಗುತ್ತೆ ನಿನ್ ಪ್ಯಾಂಟ್. ಹೈ ಬೇಡ ಪ್ರಜಾ ಅಲ್ಲ ಮನೆ ಅಲ್ಲ ಕಣಲೆ ಚಪಾತಿ ನನ್ ಮಗನೆ. ನಿನ್ ಮುಖ ಎಲ್ಲ ಇಳ್ದೋಗೈತೆ ಮೊಯ್ದ, ಮುಖ ಎಲ್ಲ ಇಳ್ದೋಗೈತೆ ನಿನ್ ಸಣ್ಣಾಗಿದೆಯಲ್ಲ. ಅಲ್ಲ ನೀನ್ ಕ್ರಾಕ್ಸ್ ಆಗೋದಿಲ್ಲ, ಪ್ಯಾಂಟ್ ಉದ್ದ ಇರೋದಕ್ಕೆ ಸರಿ ಹೋಗುತ್ತಲ್ಲ. ಅಯ್ಯೋ ಸಾಕದಾಗಿ ಬೀಳ್ತಿದ್ದೆ, ಇವಾಗ ಚೆನ್ನಾಗಿ ಕಾಣಿಸೋದು ಸಕದಾಗಿ. ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರ್ಗೆ ಮೋಹಿತ ನನ್ಗೋಸ್ಕರ ಶಾಪಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ ಒಂದೊಂದು ಕಮೆಂಟ್ ಹಾಕಿ. ಏನ್ ಗೊತ್ತಾ ಗೈಸ್, ನಾನು ಹೋಗಲ್ಲ, ಅವನೇ ಹೋಗ್ಬಿಟ್ಟು ನನಗೆ ಅವ್ನಿಗೇನು ಇಷ್ಟ ಆ ಥರ ಬಟ್ಟೆನ ತಗೊಂಡ್ಬರ್ಬೇಕು. ನೀನೇ ಹೋಗ್ಬಿಟ್ಟು ನನಗೆ ಕರ್ಕೊಂಡು ಹೋಗಂಗಿಲ್ಲ, ನಿನ್ಗೆ ಇಷ್ಟ ಬರೋ ಥರ ಬಟ್ಟೆ ನಂಗೆ ತಗೊಂಡ್ಬರ್ಬೇಕು. ದೊಡ್ಡ ಗಿಡ ಎಲ್ಲ ತರಂಗಿಲ್ಲ, ನನಗೆ ಆಗೋ ಥರ ಬಟ್ಟೆ ತರಬೇಕು. ಎಂತ ಇಲ್ಲ, ಆರಾಮಾಗಿ ಸಿಗುತ್ತೆ ನಾರ್ಮಲ್ ಆಗಿ ವುಮೆನ್ ಸೆಕ್ಷನ್ ಅಲ್ಲಿ. ಅದೇ ನಿನ್ ಜೀನ್ಸ್ ಟಾಪ್ ಅಂದ್ರೆ ನಂಗೆ ಬಟ್ಟೆ ಆರಾಮಾಗಿ ತರ್ಬೋದು. ಯಾಕೆ ಹೇಳೋ
ಪ್ಯಾಂಟಲ್ಲಿ 26 ಮತ್ತು ಟಾಪ್ ನಿಂಗೆ ಗೊತ್ತಾಯ್ತದಲ್ಲ ನಾನು ಎಷ್ಟು ಸಣ್ಣ ಇದ್ದೀನಿ ಅಂತ. ಆ ಥರ ಟಾಪ್ ತಂದರೆ ಸಾಕು. ಚೂಡಿದಾರ್ ಅಂದರೆ ನಿಂಗೆ ಗೊತ್ತಾಗಲ್ಲ ಎಷ್ಟು ತರಬೇಕಂತ. ಗಣಪತಿ ಹಬ್ಬ ಬಟ್ಟೆ ಆಯ್ತು ನನಗೆ ನಿನಗೆ ನಿಮ್ಮ ಅಮ್ಮನಿಗೊಂದು ಸೀರೆ ಹಾಕ ಸಾಕತ್ತು. ಗೈಸ್ ಎಂತ ಈ ಮನೆ ನೀ ಎಂತ ಇರ್ಬೇಕಲ್ವಾ. ದುಡ್ಡಿಲ್ಲ. ನಾನು ಮಾತ್ರ ನಿಂಗೆ ಕೊಡ್ಸೋ ನಾನೇ ತಗೋಬೋದಿತ್ತಲ್ಲ ಮರೆ. ಮತ್ತೆ 1,000 ಕೊಟ್ಟು ಇನ್ಸ್ಟಾಗ್ರಾಮಿಗೆ ಇದ್ದಂಗೆ ಬ್ಲೂ ಟಿಕ್ಗೆ ದುಡ್ಡಿಲ್ದಲ್ಲ. ಗೈಸ್ ಇವ್ನಿ 1,700 ರೂಪಾಯಿ ಕೊಟ್ಟು ಕೊಡ್ಸೋಕಿನ್ನ ನಾನೇ ತಗೋಬೋದಿತ್ತಲ್ಲ. ಬೇಡ ನನಗೆ ಕೊಡು, ವಾಪಸ್ ಕೊಡು. ಬೇಡ ಗೈಸ್ ಎಂಥ ಬಿಲ್ಡಪ್ ನನ್ನ ಮಗ ಗೊತ್ತಾ. ಇವ್ ನನ್ನ ಮಗ ಮಾತ್ರ ಬಿಲ್ಡಪ್ ಅಂದರೆ ಬಿಲ್ಡಪ್. ನನ್ನ ಮಗ ಈಗ ಚೆನ್ನಾಗೈತೆ ಗೈಸ್. ಪ್ಯಾಂಟ್ ನನಗೆ ಸಖತ್ ಇಷ್ಟ ಆಯಿತು ಕಲರು. ಈ ಟಾಪ್ಸ್ ನನಗೆ ವೈಟ್ ಟಾಪ್ ಸಖತ್ ಇಷ್ಟ ಆಯಿತು. ನಂತರ ಈ ಥರ ಶರ್ಟ್ ಟೈಪಲ್ಲಿ ಯಾವುದೂ ಟಾಪ್ ಇರಲಿಲ್ಲ, ನಾನು ತೊಗೊಂಡಿರಲಿಲ್ಲ. ಹಾಸನಲ್ಲಿ ಕಲೆಕ್ಷನ್ಸ್ ಇರಲ್ಲ ಗೈಸ್. ಹಾಸನಲ್ಲಿ ಏನು ಕಲೆಕ್ಷನ್ಸ್ ಇರಲ್ಲ ಗೈಸ್. ಸೊ ನಾನು ತೊಗೊಂಡೇ ಇರಲಿಲ್ಲ. ಶರ್ಟ್ ನೋಡಿ ಹೆಂಗೆ ಬಿಚ್ಚಸ್ ತೊಗೊನೆ. ಅವನು ದಪ್ಪ ಆದರೆ ಆ ಬ್ಲ್ಯಾಕ್ ಶರ್ಟ್ ಹಾಕೋಣಕ್ಕೆ ಕಾಣ್ತಾನಲ್ಲ, ಆ ಥರ ಚೆನ್ನಾಗಿ ಕಾಣ್ತಾನೆ. ದಪ್ಪ ಆಗಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಚಪಾತಿ ನನ್ನ ಮಗ ಆಚೆ ಏನೋ ಮಾಡೋದು ಗೈಸ್. ಸಣ್ಣ ನಮ್ಮ ಮನೇಲಿ ಹೊತ್ತಾಗ ನಮ್ಮಮ್ಮ ನೀರು ಹಾಕೋದಕ್ಕೂ ಅದಕ್ಕೂ ಸಣ್ಣ ನೀರು ವೇಸ್ಟ್ ಮಾಡ್ತಾನೆ. ಅಲ್ಲಿ ನೋಡಿ ಇಲ್ಲಿ ಹೆಂಗಿದ್ರು ಕದ ಒಳಗೆ ಬರೋ ಮರೆ. ಅಲ್ಲಿ ಯಾವಳು ನೋಡ್ತಿಲ್ಲ ನಿನ್ನ ಅಂತ ಕೇಳೋದು ಅವಳು ಯಾರು ಅಂತ. ಅದು ಯಾವಳು ನನಗೆ ತಿಕ್ಕ ಉಸ್ಬಾರ್ದು ನನಗೆ. ಬಿಡು ಸುಮ್ಮನೆ. ಮತ್ತೆ ಹೇಳು ಯಾರದು ಭೂವಿ? ಸುಮ್ಮನೆ ಹೇಳಿದ ಕಣೆ. ನೀನೀಗ ಮತ್ತೆ ಯಾಕೆ ಹೇಳ್ದೆ? ಏನಕ್ಕೆ ವರ್ಷಕ್ಕೆ ಗೈಸ್ ಹಿಂಗೆ ಒದ್ರೆ ಹೋಗಿ ಬಿದೋಗ್ಬಿಡ್ಬೇಕು ಗೈಸ್. ಆದ್ರೂ ನಾವು ಬ್ರೇಕಪ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಲ್ಲ. ಸುಮ್ಮನೆ ಕಣೆ ನನ್ಗೂ ಒಂದ್ 10 ಎಕರೆ ಇರೋ ಹುಡುಗಿನ ಮದ್ವೆ ಲವ್ ಮಾಡಿ ನಿನ್ ಮುಖಕ್ಕೆ ಯಾವಳು ಬೆಳಲ್ಲ. ಹಂಗ ಅನ್ಕೋಬೇಡ ಸುಮ್ಮನೆ. ಬಿಡ್ಸ್ ತೋರ್ಸನ ಇವಾಗ. ಬಿಡ್ಸ್ ತೋರ್ಸ ಹೋಗ. ಇವಾಗ್ಲೇ ಹೋಗ. ಗೆಟ್ ಔಟ್. ಇಲ್ಲಿರ್ತೀನಿ. ಗೆಟ್ ಔಟ್. ಅದು ಬಂದು ಕಂಟೆಂಟ್ ಆಗುತ್ತೆ. ಇಲ್ಲಿ ಗೆಟ್ ಔಟ್ ಫ್ರಮ್ ಮೈ ಹೌಸ್. ಗೆಟ್ ಔಟ್ ಬೇಬ್. ಇವಾಗ ಅದನ್ನೆಲ್ಲ ಎತ್ತಿಕ್ಕು ಮನೆ ಎತ್ತಿಕ್ಕು ಬಿಚ್ಚುತ್ತಾನೆ ಅವೆಲ್ಲ. ಮನೆ ನಾನು ನೋಡಿ ಎಷ್ಟು ನೀಟಾಗಿ ತಗೋಬೋದಿದ್ದೆ. ನಾನು ಏನೈತೆ ಅಂತ ನೋಡ್ತಾ ಇದ್ದೀನಿ. ಒಳಗೆ ಬಂದು ಕೀ ಅದು ನೀಟಾಗಿ ಮಡ್ಚಿಕ್ಕ ಬಟ್ಟೆ ನಿನ್ನದು ಮಡ್ಚಿಕ್ಕಲಿ. ಗೈಸ್ ಸೋಂಬೇರಿ ಗೈಸ್. ಏನು ಗೊತ್ತಾ, ನಾನು ಇಲ್ಲ ಅಂದ್ರೆ ಎಲ್ಲ ಕೆಲಸ ಅವನಾಗವನೇ ಮಾಡ್ತೀನಿ. ಮಡ್ಚಿಕ್ಕೆ ಸಾಕು. ಇದು ನಾನು ಇದನ್ನು ಆಗಿರ್ತೀನಿ. ಅದು ನೀನೇ ಬೇಕಾ ಅದು ಇಡಕ್ಕೆ? ಮಚ್ಚಿಗೆ ಪ್ಲೀಸ್. ಅದು ಶೇಡ್ ನೋಡ್ಬಿಟ್ಟಿಡು. ನಂಗೆ ಗೊತ್ತಾಗಲ್ಲ ಶೇಡು. ಅಲ್ಲಿ ಲೈಟ್ ಶೇಡ್ ಇರೋ ಹಿಂದೆ ಕಡೆ ಇರುತ್ತೆ ನೋಡು, ಆ ಕಡೆ ಬ್ಯಾಕ್ ಸೈಡು ಲೈಟ್ ಶೇಡ್ ಇದ್ರೆ ಲೈಟ್ ಇಡು. ಹಾಂ ಅದು ಲೈಟ್ ಇಡು ಅದಕ್ಕೆ. ಹಾಂ ಅದಿಡು ಇದಕ್ಕೆ. ಇಡೋಕೆ ಗೊತ್ತಿಲ್ಲ ಏನಿಲ್ಲ. ಚಪಾತಿ ಲೇ ಜಪ್ರಿ. ಇದು ಬೇರೆ ಬೇರೆ ಕಲರ್ ತಾನೆ ಚಪಾತಿ ನನ್ನ ಮಗನೇ. ಈ ವಿಡಿಯೋ ಏನು ಮಾಡ್ಕೊಂಡು ನಾ ಬಾ ಫಸ್ಟು, ಆಮೇಲೆ ಮಾಡ್ಸಿರ್ತೀನಿ. ನಾನು ಹೋಯ್ತಂಗೆ ಇದನ್ನ ಏನು ಮಾಡ್ಕೊಂಡೆ ಗೊತ್ತಾ, ಅಲ್ಲಿ ಹೇಳ್ದೆ ನಮ್ಮ ಹುಡ್ಗ ಅಲ್ಲ ಏನೋ ನಮ್ಮಂತ ಒಂದು ಹುಡ್ಗ ಐತೆ ಪಾಪ. ಹುಡ್ಗನ ಹತ್ರ ಬಟ್ಟೆ ಇಲ್ಲ, ಕೊಡಿ ಅಂತ ಹೇಳಿ ಅಂಗಡಿಯವ್ರ ಹತ್ರ ಇಸ್ಕೊಬಂದೀನಿ ಫ್ರೀಯಾಗಿ. ಅಪ್ಪ ಒಯ್ದ ಬೆಸ್ಟ್ ಅಂತ ಬೈಸ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಸರಿ ಗೈಸ್. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ನೋಡಿ ತಿಕ್ಕ ಉರಿಸ್ಬಾರ್ದು ಸುಮ್ಮನೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. 9K ಮಾಡ್ಕೊ, ಬೇಗ 10K ಮಾಡ್ಕೊಳ್ರಿ ಗೈಸ್. ಮಾಡ್ಕೊತಿಲ್ಲ 10K ಬಿಡಿಸ್ತಾರೆ. ಸೊ ಗೈಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ ಸ್ಪಾನ್ಸರ್ ಬ್ರೋ ನಮ್ಮ ಕಪಲ್ಸ್ ಗೇಮಿಂಗ್ ಚಾನಲ್ನ ಸಾನಮಯಿ ಬ್ಲಾಗ್ ಚಾನಲ್ ಒಂದು ಟೇಬಲ್ ಒಂದು ಚೇರ್ ಸ್ಪಾನ್ಸ್ ಮಾಡಿ ಗೊತ್ತಾಯ್ತಾ ಮಾಡ್ಕೊಡ್ರಿ ಗೈಸ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಕಬೋರ್ಡ್ ತುಂಬಾ ಕಬೋರ್ಡ್ ಅಂದ್ರೆ 30 ಕಬೋರ್ಡ್ ಏನು ಬೇಡ ಗೈಸ್. ಒಂದು ಗೇಮಿಂಗ್ ಚೇರ್ ಯಾರು ಒಂದು ಸ್ಪಾನ್ಸ್ ಮಾಡ್ರಿ ಸಾಕು. ನನಗೆಲ್ಲ ಗೈಸ್ ಅದೇ ಒಂದು ಗೇಮಿಂಗ್ ಚೇರ್ ಅಂತ ಸದ್ಯಕ್ಕೆ ಒಂದು ಗೇಮಿಂಗ್ ಚೇರ್ ಮಾಡ್ರಿ ಸಾಕು. ಹೊಸ ಚೇರ್ ನನಗೆ ಕೊಡ್ತೀನಿ, ಹಳೆ ಚಾನಲ್ ಅವನೇ ಕೂತ್ಕೋತೀನಿ ಅಂತ ಫಸ್ಟ್ ಟೈಮ್ ಹೇಳ್ತಾನೆ. ಅಂದ್ರೆ ನೀನು ಇಲ್ಲದೆ ಇದ್ದಾಗ ಅದೇ ಚಾನಲ್ ಮಾಡ್ತೀನಿ, ನೀನು ಬಂದಾಗ ಆ ಚೇರ್ ನಿಂಗೆ ಕೊಡ್ತೀನಿ ಅಷ್ಟೇ. ಹಂಗೆ ನೋಡಿ ಚಪಾತಿ ಚೆನ್ನಾಗಿ ಕಾಣಿಸ್ತೈತಿ. ಸಿಗೋಣ ಸುಮ್ಮನೆ ನಾನು ತಿಕ್ಕ ಉರ್ಸ್ಬಾರ್ದು ಅವಾಗ್ಲಿಂದ ಸುಮ್ಮನೆ ಇದ್ದೀನಿ ಅಂತ. ಸೊ ಗೈಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬಾಯ್ ಗೈಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ. ಬಾಯ್ ಬಾಯ್ ಬಾಯ್.